ಹೇ ಯು ನೋ ವಾಟ್, ಇನ್ಸ್ಟಾದಲ್ಲಿ ನಾನೆಲ್ಲರೂ ನೋಡಿ ನೋಡಿ ಅನ್ಕೊಂಡ ಲೆಟ್ಸ್ ಟ್ರೈ ಓಲ್ಡ್ ಹುಡುಗಿಯರಂದ್ರೆ ಅಲಂಕಾರ ಫಂಕ್ಷನ್ ಅಲ್ಲಿ ಡೆಕೋರೇಷನ್ ಎಲ್ಲ ಮುಗ್ದಿದ್ರು, ಬಟ್ ನಾವು ರೆಡಿ ಆಗೋದು ಇನ್ನೂ ಸ್ವಲ್ಪನೇ ಬಾಕಿ ಇರತ್ತ. ಅಂದ್ರೆ ಗರ್ಲ್ಸ್ ಇನ್ ಸ್ಪೆಷಲ್ ಒಕೇಶನ್. ಯಾಕೆ ಹೇಳ್ತೀನಿ ಅಂದರೆ, ಎಸ್, ನಾಳೆ ನನ್ನ ಆಫೀಸ್ ಫ್ರೆಂಡ್ದು ರಿಸೆಪ್ಷನ್ನು. ನಮ್ಮ ಹುಡುಗಿ ಅಂತೂ ಮಸ್ತ್ ಕ್ಯೂಟಾಗಿ ರೆಡಿ ಆಗಿರ್ತಾಳೆ. ಇನ್ನು ಮತ್ತು ನಾನು ಫ್ರೆಂಡ್ ಅಂದಮೇಲೆ ಸ್ವಲ್ಪ ಆದರೂ ಚೆನ್ನಾಗಿ ಕಾಣಿಸ್ಲೇಬೇಕಲ್ವಾ. ಅದ್ರಾಗ ಬರೀ ಫೋಟೋಗ್ರಾಫರ್ ಇರ್ತಾರ, ಒಂದು ಮಸ್ತ್ ಒಂದು 10 ಫೋಟೋ ಅವರು ತಗೊಳ್ಳೇಬೇಕಪ್ಪ. ಲೆಟ್ಸ್ ಪ್ರಿಪೇರ್ ಡ್ರೆಸ್ ಫಾರ್ ಟುಮಾರೋ. ಸೊ ಇದೇನ ನಾಳೆ ಹಾಕೊಳ್ಳೋ ಡ್ರೆಸ್ಸು. ಇದು ಬಂದ್ಬಿಟ್ಟು ಹಾಫ್ ಸ್ಯಾರಿ. ಸೊ ಇದು ಪ್ಲೇಸ್ ಎಲ್ಲ ಮಾಡಿ ಇಟ್ಕೋಬೇಕಲ್ವಾ, ಅಂದರೆ ನಿಮಗೂ ಗೊತ್ತೇ ಇರುತ್ತೆ ಎಷ್ಟೊಂದು ಕಷ್ಟ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆಗೋದಿಲ್ಲ ಅಂತೇಳಿ. ಸೊ ಇದು ದಿಸ್ ಇಸ್ ಕಾಂಬಿನೇಷನ್ ನಾನು ಕೊಡೋ ವರ್ಡ್ ಟುಮಾರೋ. ಇದು ಹಾಫ್ ಸ್ಯಾರಿ ಕೆಳಗಡೆ, ಅದ್ರ ಮೇಲ್ಗಡೆ ಬಂದ್ಬಿಟ್ಟು ದುಪ್ಪಟ್ಟ. ಅದಕ್ಕೆ ಇವಾಗ ನಾನು ಪ್ಲೇಟ್ ಮಾಡಬೇಕು, ಯಾಕಂದರೆ ನಿಮಗೂ ಗೊತ್ತೇ ಇದೆ ಎಷ್ಟೊಂದು ಕಷ್ಟ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆಗೋದಿಲ್ಲ ಅಂತೇಳಿ. ಸೊ ಸ್ಟಾರ್ಟ್ ಮಾಡೋದಾ. ಇವಾಗ ನಂಗೆ ಸಾಡಿ ತಿನ್ನು ಕೈ ಒಳಗೆ ಸಿಕ್ತು. ಸೊ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಮುಗಿಬಿಡುತ್ತೆ ಕೆಲಸ. ಏನೇ ಹೇಳ್ರಿ, ನೀವು ಹುಡುಗಿರೆಲ್ಲ ಪ್ರಿಪ್ರೇಷನ್ ಎಲ್ಲ ಬಂತೀನಿ ಹಿಂದಿನ ಹೇಳಿಸ್ಬಿಟ್ಟಿರ್ತೀವಿ. ಬ್ರೋಸ್ಗೆಲ್ಲ ಕೇಳಿದ್ರೆ ಫಸ್ಟ್ ಬ್ರೋ ನೀ ಯಾವ ಹಾಕೊಂಡು ಬರ್ತಿ, ಯಾವ ಕಲರ್ ಹಾಕೊಂಡು ಬರ್ತಿ, ಸಾರಿ ಯಾವುದು ಅದು ಯಾವುದು ಅಂತೇಳಿ ಅಷ್ಟೇ. ಇಲ್ಲ ಮತ್ತು ನಿಂದು ಬ್ಲೌಸ್ ಪೀಸ್ ಏನು ಸಿಂಪಲ್ ಇದೆ ಅಥವಾ ಆ್ಯಂಬ್ರಾಯ್ಡ್ ಇದೆ, ಜ್ಯುವೆಲರಿ ಸೆಟ್ ಏನು ಹಾಕೊಂತಿ, ಅದು ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನಾನೇನು ಹಾಕೋಬೇಕು, ನನ್ನ ಹತ್ರ ಅದಿಲ್ಲ ಇದಿಲ್ಲ, ಅದ್ರ ಜ್ಯುವೆಲರಿ ಮ್ಯಾಚ್ ಆಗಲ್ಲ, ಅದೆಲ್ಲ ಓದಾಡಿ ಫೈನಲ್ ಆಗಿ ಒಂದು ವಾರ ಡಿಸ್ಕಸ್ ಮಾಡಿದ ಮೇಲೆ ಡಿಸೈಡ್ ಮಾಡ್ತೀವಿ, ಓಕೆ ನಾನು ಇದು ಹಾಕೊಂಡು ಹೋಗ್ಬೇಕು ಇವತ್ತು ಅಂತೇಳಿ. ಸೊ ನಾನು ಹಾಗೆ ಇವತ್ತು ನಾನು ಇದು ಹಾಕೋಬೇಕಂತ ಇದನ್ನು ತೊಗೊಂಡಿರೋದು. ಅದಕ್ಕೆ ಹೇಳೋದು, ಇವಾಗ ನೋಡ್ರಿ, ಇವಾಗ ಫಂಕ್ಷನ್ ಇದೆ ಅಂದಮೇಲೆ ಹುಡುಗಿ ಯಾವುದೇ ಫಂಕ್ಷನ್ ಇರಲಿ ರೆಡಿ ಆಗೋದು ಮಾತ್ರ ಸಿಕ್ಕಾಪಡೆ ಚೆನ್ನಾಗೇ ರೆಡಿ ಆಗ್ತಾರೆ. ಇವಾಗ ಫ್ರೆಂಡ್ಸ್ದಾಗಿರ್ಬೋದು, ನನ್ನ ಬೆಸ್ಟ್ ಫ್ರೆಂಡ್ ಇದ್ರೂ ನಾವು ಮಾತ್ರ ಫಂಕ್ಷನಿಗೆ ಅಟೆಂಡ್ ಆಗಬೇಕಂದ್ರೆ ತುಂಬ ಕ್ಯಾಲ್ಕುಲೇಟ್ ಮಾಡಿ ಓಕೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಯಾವ್ದು ಚೆನ್ನಾಗಿಲ್ಲ ಅಂತ 100 ಸತಿ ವಿಚಾರ ಮಾಡಿ ಹಾಕ್ಕೊಂಡು ಆಮೇಲೆ ಹೋಗ್ತೀವಿ. ಸೊ ಅದಕ್ಕೆ ಅಂದ್ಕೊತೀನಿ, ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಎಲ್ಲ ಹೇಳಿದ್ದು ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ. ಯಾಕಂದರೆ ಇವಾಗಲೇ ಗೊತ್ತಾಯ್ತು ನೋಡಿ, ಯಾರಾದರೂ ಡಿಸ್ಕಸ್ ಮಾಡ್ತಾರೆ, ನೀವೇನಾದರೂ ಹುಡುಗರು ಡಿಸ್ಕಸ್ ಮಾಡ್ತೀರಾ ಯಾವಾಗಲಾದರೂ? ಮದುವೆ ಇದ್ದಾಗಲೇ ಯಾವುದೋ ಹೋಗ್ಲಿ ಬಿಡಿ, ಏನೋ ಒಂದು ಸಿಕ್ಕದ ಕೈ ಸಿಕ್ಕದು ನಂಗೆ ಅಂತೇಳಿ ಒಂದು ನಂಗೆ ಇಸ್ತ್ರಿ ಮಾಡ್ಕೊಂಡು ಒಂದು ಪ್ಯಾಂಟ್ ಹಾಕೊಂಡು ಹಿಡಿದ್ಬಿಡ್ತೀವಿ. ಆದರೆ ಹುಡುಗಿರು ನೋಡ್ರಿ ಎಷ್ಟೆಲ್ಲ ಪ್ರಿಪ್ರೇಷನ್ ಇರುತ್ತೆ. ಅದಕ್ಕೆ ನಾನು ಇವತ್ತು ಬಡ ಪ್ಲೇಟ್ಸ್ ಎಲ್ಲ ಮಾಡಿಟ್ಕೊಂಡ್ರೆ ನಾಳೆ ಎಲ್ಲ ರೆಡಿ ಆಗಬೇಕು ಅಂತ ಹೇಳಿ ಅಷ್ಟೇ ಇಲ್ಲ, ಇನ್ನು ತುಂಬ ಕೆಲಸ ಇದೆ. ಬನ್ನಿ ಬಡ ಮಾಡಿಬಿಡೋಣ ಇವಾಗ. ಫೈನಲಿ ದುಪ್ಪಟ್ಟ ಏನೋ ರೆಡಿ ಆಯಿತು. ಇದಕ್ಕೊಂದು ಮ್ಯಾಚಿಂಗ್ ಬ್ಯಾಂಗಲ್ಸು ಇಯರಿಂಗ್ಸು ಸೆಟ್ ಮಾಡಿ ಇಟ್ಕೊಂಡ್ರೆ ನಾಳೆಗೆ ಹಾಕೊಂಡು ಹೋಗೋಕೆ ಈಸಿ. ನಾಳೆ ಆಫೀಸ್ ಇರುತ್ತಲ್ವ, ಸೊ ಅದಕ್ಕೆ ಇವಾಗಲೇ ಅರ್ಧ ಪ್ರಿಪ್ರೇಷನ್ ಎಲ್ಲ ಮಾಡಿಬಿಟ್ರೆ ಅರ್ಧ ತಲೆನೋವು ಇರಲ್ಲ. ಎಲ್ಲ ನಾಳೆ ಏನನ್ನು ಹಾಕೋಬೇಕು ಅಂದ್ಕೊಂಡಿದ್ದೀನಿ, ಎಲ್ಲನೂ ಬಡ ಎತ್ತಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾಳೆ ರಿಸೆಪ್ಷನ್ ಟೈಮಿಗೆ ಪಟ ಹಾಕೊಂಡು ಹೋಗೋದಷ್ಟೇ ಬಾಕಿ. ಎನಿ ಹೌ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ವಿತ್ ಮೀ. ನಾಳೆ ಮತ್ತೆ ಸಿಗೋಣ ಇದೇ ಟೈಮಲ್ಲಿ.